ಬೆಂಗಳೂರಿನಲ್ಲಿ ಜಿಬಿಎ ಫುಟ್ಪಾತ್ ಆಪರೇಷನ್ 7 ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಬೆಂಗಳೂರಿನ ಆರ್ಟಿನಗರದಲ್ಲೂ ಕೂಡ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಸ್ಥಳೀಯ ಪಾಲಿಕೆ ಸಿಬ್ಬಂದಿಗಳು ಮತ್ತೆ ಮಾರ್ಷಲ್ಸ್ ಎಲ್ಲರೂ ಕೂಡ ಅಂಗಡಿಯಲ್ಲಿ ಯಾರು ಇಟ್ಕೊಂಡಿದ್ದಾರೆ ಫುಟ್ಪಾತ್ ಮೇಲೆ ಅವ್ರನ್ನ ತೆರವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಕ್ಕೆ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. AEE ಆಗಿರ್ಬೋದು, EE ಮತ್ತೆ ಟ್ರ್ಯಾಕ್ಟರ್ ಮೂಲಕ ಮತ್ತೆ ಮಾರ್ಷಲ್ಗಳ ಸಮೇತ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ PRTC ಸರ್ಕಲ್, ಮುನರೆಡ್ಡಿ ಪಾಳ್ಯ, JC ನಗರ ಮುಖ್ಯ ರಸ್ತೆಯಲ್ಲಿ ಇವತ್ತು ಕಾರ್ಯಾಚರಣೆ ಆಗ್ತದೆ. ಹಲವು ಬಾರಿ ಕೂಡ ಇದೇ ಜಾಗದಲ್ಲಿ ಕಾರ್ಯಾಚರಣೆ ಆಗಿತ್ತು. ಅಂಗಡಿಗಳನ್ನ ಎತ್ತಿದ್ರು. ಬಟ್ ಆದ್ರೆ ವ್ಯಾಪಾರಿಗಳು ಬೇರೆ ನಮಗೆ ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಜಾಗ ಕೊಡಿ ಅಂತ ಹೇಳಿ ಮತ್ತೆ ಇಲ್ಲಿ ಅಂಗಡಿ ಇಡೋದಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಬಟ್ ಅಧಿಕಾರಿಗಳು ಅವರ ಮಾತನ್ನ ಕೇಳ್ತಾ ಇಲ್ಲ. ಯಾಕಂತಂದ್ರೆ ಕಟ್ಟುನಿಟ್ಟಾಗಿ ಆದೇಶ ಆಗಿರೋದ್ರಿಂದ ಕಾರ್ಯಾಚರಣೆ ನಡೀತಿದೆ. ಮತ್ತೆ ಇಲ್ಲಿ ಅಂಗಡಿ ಇಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ವ್ಯಾಪಾರಿಗಳಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಕಾರ್ಯಾಚರಣೆ ನಡೀತದೆ. ಇಲ್ಲಿ ಹಲವು ಬಾರಿ ಕಾರ್ಯಾಚರಣೆ ಆಗಿತ್ತು, ತೆಗೀರಿ ಅಂತ ಹೇಳಿದ್ರು, ಮತ್ತೆ ಬೇರೆ ಜಾಗ ಕೊಡಿ ಅಂತ ತಾವೆಲ್ಲ ಬಂದಿದ್ದೀರಾ. ಸೊ ಏನ್ ನಿಮಗೆ ನಿಮ್ಮ ಪರಿಹಾರ ಏನು, ನಿಮ್ಮ ಏನು ಕ್ರಮ ಆಗಬೇಕು ಅಂತ? ಸರ್, ನಾವು ಮತ್ತೆ ಬಂದು ನಮಗೆ ಜಾಗ ಕೊಡಿ ಅಂತ ನಾವು ಹೇಳೋಕೆ ಮುಂಚೆ ಏನು ಮಾಡ್ತಾ ಇದ್ದೀವಿ, ಕಾನೂನು ಆದೇಶ ಏನಾಗಿದೆ, ಈ ಫುಟ್ಪಾತ್ ಮೇಲೆ ಜನಸಾಮಾನ್ಯರು ಓಡಾಡೋ ಜಾಗದಲ್ಲಿ ಯಾವ ಗಾಡಿ ವಾಹನಗಳು ಇರಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಕಾನೂನು ಹೇಳ್ತಾ ಇದ್ದೀನಿ. ನಾವು ಮನಸ್ಸಿಂದ ನಾವು ಒಪ್ಕೊಳಕ್ಕೆ ತಯಾರಿದ್ದೀವಿ, ಮತ್ತು ಅದು ಪಾಲನೆನೂ ಮಾಡ್ತೀವಿ, ಇಲ್ಲ ಅಂತ ಇಲ್ಲ. ಬಟ್ ನಮ್ದು ಏನು ಪರಿಹಾರ? ನಾವು ಒಂದು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಒಂದು 5,000 ರೂಪಾಯಿ ಬಾಡಿಗೆ ಕೊಡೋ ಅಷ್ಟು ಪರಿಸ್ಥಿತಿಯಲ್ಲಿ ನಾವು ಇದ್ದಿದ್ರೆ ನಾವು ಫುಟ್ಪಾತಲ್ಲಿ ಕೂತ್ಕೋತಾ ಇರಲಿಲ್ಲ, ನಮ್ಮ ಪ್ರಾಣೆ ಕೂತ್ಕೋತಾ ಇರಲಿಲ್ಲ. ನಾವು ಏನಕ್ಕೋಸ್ಕರ ಇದ್ದೀವಿ, ಅಡ್ವಾನ್ಸ್ ಕೊಡೋ ಯೋಗ್ಯತೆ ನಮಗಿಲ್ಲ, ಬಾಡಿಗೆ ಕೊಡೋ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಐಟಮ್ ತಗೊಂಡು ಹಾಕೊಂಡು ನಮ್ಮ ಮಕ್ಳಿಗೆ ಸಾಕೊಂಡು ಹೋಗ್ತಾ ಇದ್ದೀವಿ. ಅದು ಬಿಟ್ಟು ನಾವು ಏನಂದ್ರೆ ಮುಖ್ಯ ರಸ್ತೆಯಲ್ಲಿ ಅಂಗಡಿ ಇಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಸ್ಪಷ್ಟವಾಗಿ GBA ಹೇಳ್ತಾ ಇದೆ. ಬೇರೆ ಜಾಗ ಏನ್ ಕೊಡ್ಬೋದು ಸರ್? ಬೇರೆ ಜಾಗ ಎಲ್ಲಿ ಕೊಟ್ರೆ ಅನುಕೂಲ ಆಗುತ್ತೆ? ಮುಖ್ಯ ರಸ್ತೆಯಲ್ಲಂತೂ ಕೊಡಕ್ ಆಗಲ್ಲ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲ 30 ವರ್ಷ, 25 ವರ್ಷ, 40 ವರ್ಷನಲ್ಲಿಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು ಸರ್. ಬಡವ್ರು ಎಲ್ಲ ಇಲ್ಲಿ ಬಡ್ಡಿಗೆ ಅದಕ್ಕೆ ತಗೊಂಡ್ಬಿಟ್ಟು ಮಾಡೋದು. ಇಲ್ಲಿ ಯಾರೋ ಸ್ವಂತ ಅಂಗಡಿ ಇಲ್ಲ, ಸ್ವಂತ ಮನೆ ಇಲ್ಲ, ಯಾರಿಲ್ಲ ಮಾತಾಡ್ತಾ ಇರೋದು. ಅವರೆಲ್ಲ ನೋಡಿ, ಇವರು ಇದ್ದಾರೆ ನೋಡಿ, ಅವ್ರಿಗೆ ಬೆಂಗಳೂರಿನಲ್ಲಿ ಏನಂತಂದ್ರೆ ಒತ್ತುವರಿ ಮಿತಿ ಮೀರ್ತಾ ಇದೆ, ಹೀಗಾಗಿ ಕಾರ್ಯಾಚರಣೆ ಅನಿವಾರ್ಯ. ಇನ್ನೊಬ್ರು ಮಹಿಳೆ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಬೆಂಗಳೂರಿನಲ್ಲಿ ಫುಟ್ಪಾತ್ ಜಾಸ್ತಿ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ, ಅದಕ್ಕಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊ ನೀವೇನ್ ಮಾಡ್ಕೊಂಡಿದ್ದೀರಾ? ನಿಂಗೆ ಪರೇ ಜಾಗ ಏನು ಅಂತ ಹೇಳಿದಾರೆ? ಜಾಗ ಮಾತ್ರ ಕೊಟ್ಬಿಡಪ್ಪ, ಬಿಚ್ಚೆ ಮಾಡೈತೇನೆ ಸಾಕ, ಸ್ವಲ್ಪ ಕೊಡೋ, ಜಾಸ್ತಿ ಬೇಡ. ನನ್ನ ಸಾಕಕ್ಕೆ ಯಾರ ಇಲ್ಲ, ನಾನು ಹಾರ್ಟ್ ಪೇಷಂಟ್ ಐತೆ, ನನಗೆ ಮೆಡಿಸಿನ್ ಕೊಡೋಕ್ಕಿಲ್ಲ. ಅದು ತಗೊಂಡು ಬರ್ತೀನಿ, ಗುಡ್ಡ ಕಟ್ಟಿ ಮಾರ್ತೀನಪ್ಪ ನಾನು. ತರಕಾರಿ ಅಲ್ಲಿಯೇ ಅದೇ ಮಾಡೋದು. 40 ವರ್ಷ 30 ವರ್ಷ ಆಯ್ತಪ್ಪ ನಾನು ಬಂದು. ಮಕ್ಕಳು ಯಾರೇ ಇಲ್ಲ ನನಗೆ, ಯಾವ ಮಕ್ಕಳು ನೋಡಲ್ಲ. ಅದಕ್ಕೆ ಇಲ್ಲಿ ಬಿಟ್ಕೊಡಪ್ಪ, ನಿನ್ನ ಕೈ ಮುಗ್ತಿ ಕೇಳ್ತೀನಿ. ಬೀದಿ ಬದಿ ವ್ಯಾಪಾರಿಗಳದ್ದು ಒಬ್ಬೊಬ್ರದ್ದು ಒಂದೊಂದು ರೀತಿಯ ಸಂಕಷ್ಟ ಇದೆ. ಸೊ ಅವರು ಕೂಡ ಪರ್ಯಾಯ ಜಾಗವನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇದುವರೆಗೂ ಕೂಡ ಇದೇ ವ್ಯಾಪಾರ ನಂಬ್ಕೊಂಡು ನಾವು ಜೀವನ ಕಂಡುಕೊಂಡಿದ್ರಿ, ನಮಗೆ ಬೇರೆ ಜಾಗ ಏನು, ಬರೇ ಪರ್ಯಾಯ ವ್ಯವಸ್ಥೆ ಏನು ಅನ್ನೋದನ್ನ GBAಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ GBA ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.